ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಕ್ರಿಸ್ಮಸ್ ಪ್ರಯುಕ್ತ ರುಚಿಕರವಾದ ಬನಾನಾ ಪುಡ್ಡಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗೆ ಬನಾನಾ ಪುಡ್ಡಿಂಗ್ ಮಾಡೋಕ್ಕೆ 1 ಕಪ್ ಮೈದಾ ತೊಗೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ದೊಡ್ಡ ಕಪ್ ಇದೆ ಈ ಮೆಷರ್ಮೆಂಟು. ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು ಸ್ವೀಟ್ ಏನಾದರೂ ಬೇಕ್ ಮಾಡೋದಕ್ಕಾದರೂ ಆಗಲಿ ಪರವಾಗಿಲ್ಲ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಕೋಕೋ ಪೌಡ್ರು ಹಾಕ್ಕೊತಾ ಇದ್ದೀನಿ. 2 ಚಮಚ ಹಾಕ್ಕೊಳ್ಳೋಣ. ದೊಡ್ಡ ಟೇಬಲ್ ಸ್ಪೂನು ಈ ಮೆಷರ್ಮೆಂಟಲ್ಲಿ ತೊಗೊಳ್ಳೋಣ. 2 ಟೇಬಲ್ ಸ್ಪೂನು ಕೋಕೋ ಪೌಡ್ರು ಮೈದಾ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ಜರಡಿ ಇಟ್ಕೊಳ್ಳೋಣ. ಇವಾಗ ಈ ಕೋಕೋ ಪೌಡ್ರು ಮೈದಾ ಜೊತೆ ಬೇಕಿಂಗ್ ಸೋಡಾ ಹಾಕ್ಕೊಂಡು ಜರಡಿ ಇಟ್ಕೊಳ್ಳೋಣ. ಇದೇನಕ್ಕೆ ಅಂದರೆ ಲಂಪ್ಸ್ ಬರದೇ ಇರಲಿ ಅಂತ ನಾವು ಜರಡಿ ಇಟ್ಕೊಬೇಕು. ನೋಡಿ, ಈ ಥರ ಲಂಪ್ಸ್ ಬರುತ್ತೆ. ಇದನ್ನು ಒಂದು ಸ್ಪೂನಲ್ಲಿ ನಾವು ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಇನ್ನೊಂದು ಸಲ ಜರಡಿ ಇಟ್ಕೊಳ್ಳೋಣ ಫೈನಲ್ಲಾಗಿ. ನೋಡಿ, ಇದು ಜರಡಿ ಇಟ್ಕೊಂಡು ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇವಾಗ ಇನ್ನೊಂದು ಕಂಟೈನರಲ್ಲಿ 2 ಪಚ್ಚಬಾಳೆಹಣ್ಣು, ಚೆನ್ನಾಗಿ ಹಣ್ಣಾಗಿರೋ ಅಂಥ ಪಚ್ಚಬಾಳೆಹಣ್ಣು ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಚೆನ್ನಾಗಿ ಹಣ್ಣಾಗಿರೋದು ಸಿಕ್ಕಿದ್ರೂ ಅದರಲ್ಲೂ ನೀವು ಮಾಡ್ಕೊಬೋದು ಇದು ಬನಾನಾ ಪುಡ್ಡಿಂಗು. ಅವಾಗ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಇದನ್ನು ಇವಾಗ ಈ ರೀತಿ ಫೋರ್ಕಲ್ಲಿ ನಾವು ಈ ಥರ ಸ್ಮ್ಯಾಶ್ ಮಾಡಿಕೊಂಡ್ರೆ ಅವಾಗ ನಮಗೇನು ಮಿಕ್ಸಿ ಯೂಸ್ ಮಾಡೋಕ್ಕೆ ಬೇಕಾಗಿರಲ್ಲ. ತುಂಬ ಚೆನ್ನಾಗಿ ಹಣ್ಣಾಗಿದ್ದರೆ ಬೇಗ ಈ ಥರ ಸ್ಮ್ಯಾಶ್ ಆಗುತ್ತೆ. ಇವಾಗ ಸ್ವಲ್ಪ ನೀವು ಕೈ ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಜಾಸ್ತಿ ಹಣ್ಣು ಅಷ್ಟೊಂದು ಆಗಿಲ್ಲ ಇದು. ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡ್ರೆ ನೀವು 4 ಹಾಕ್ಕೋಬೇಕಾಗುತ್ತೆ. ಬಟ್ ಏಲಕ್ಕಿ ಬಾಳೆಹಣ್ಣಲ್ಲಿ ಅಷ್ಟು ರುಚಿಯಾಗಿ ಬರಲ್ಲ. ಪಚ್ಚ ಬಾಳೆಹಣ್ಣಲ್ಲಾದರೆ ರುಚಿ ಜಾಸ್ತಿ ಇದು ಬನಾನಾ ಪುಡ್ಡಿಂಗ್. ನೋಡಿ, ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು, ಏನು ತುಂಬ ನೈಸ್ ಆಗಬೇಕಂತ ಏನಿಲ್ಲ. ಇವಾಗ ಇದಕ್ಕೆ ನಾನು 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಕ್ಕೇ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. 2 ಮೊಟ್ಟೆ ಹಾಕ್ಕೊಳ್ಳೋಣ. ನೋಡಿ, 2 ಮೊಟ್ಟೆ ಹಾಕ್ಕೊಬೋದು. ಇದರಲ್ಲಿ ಸಪ್ರೇಟಾಗಿ ಏನು ಎತ್ತಿಡಂಗಿಲ್ಲ. ವೈಟು ಮತ್ತು ಎಲ್ಲೋ ಎರಡೂ ಒಟ್ಟಿಗೆ ಹಾಕ್ಕೊಳ್ಬೇಕು. ನಾವು ಕೇಕ್ಗಾದರೆ ಸಪ್ರೇಟಾಗಿ ಇಡ್ತೀವಲ್ಲ, ಆ ರೀತಿ ಏನು ಬೇಕಾಗಿಲ್ಲ. ಯೋಕ್ ಸಪ್ರೇಟು, ವೈಟ್ ಸಪ್ರೇಟು. ಈ ಪುಡ್ಡಿಂಗಿಗೆ 2 ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ, ಯೋಕು ಮತ್ತು ವೈಟ್. ನೋಡಿ, 2 ಮೊಟ್ಟೆ ಹಾಕಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಅಂದರೆ ಈ ಫೋರ್ಕೆಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಹಿಂಗೆ ಮಾಡ್ಕೊಳ್ಬೇಕು ಬನಾನಾ ಜೊತೆ. ತುಂಬ ಮಾಡ್ಕೊಳ್ಳೋದು ಬೇಡ. ಇದನ್ನು ಸ್ವಲ್ಪ ಯೋಕು ಮತ್ತು ವೈಟ್ ಒಂದು ಸ್ವಲ್ಪ ಬನಾನಾ ಜೊತೆ ಮಿಕ್ಸ್ ಆದಮೇಲೆ ಸಕ್ಕರೆ ಹಾಕ್ಕೊಳ್ಬೇಕು. ನೋಡಿ, ಈ ಬನಾನಾ ಮತ್ತು ಎಗ್ ಮಿಕ್ಸ್ಚರ್ಗೆ 3/4 ನಾನು ಮೈದಾ ತೊಗೊಂಡಿದ್ನಲ್ಲ ಆ ಕಪ್ಪಲ್ಲಿ 3/4 ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನಮ್ಮ ರುಚಿಗೆ ತಕ್ಕನಷ್ಟು ಹಾಕ್ಕೊಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಬಾಳೆಹಣ್ಣು ತುಂಬ ಕಲ್ತಿದ್ರೆ ಅವಾಗ ಒಂದೊಂದು ಸಲ ಅರ್ಧ ಹಾಕ್ಕೊಂಡ್ರೂ ನಡೆಯುತ್ತೆ ಸಕ್ಕರೆ. ಇದನ್ನು ಒಂದು ಸಲ 2 ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ನಾವು ಈ ಬಾಳೆಹಣ್ಣು, ಮೊಟ್ಟೆ, ಸಕ್ಕರೆ ಹಾಕಿರೋದಕ್ಕೆ ಬೆಣ್ಣೆ ಹಾಕ್ಕೊಳ್ಳೋಣ. ಬೆಣ್ಣೆನೂ ಅಷ್ಟೇ ಈ ಕಪ್ಪಲ್ಲೇ ತೊಗೊತಾ ಇದ್ದೀನಿ ನಾನು. ನಿಮ್ಮ ಮನೇಲಿ ಯಾವುದಾದ್ರೂ ಬೆಣ್ಣೆ ಬೇರೆ ಬ್ರ್ಯಾಂಡ್ ಇದ್ದರೆ ಅದನ್ನು ಉಪಯೋಗಿಸ್ಕೊಬೋದು. ಆದರೆ ನಾನು ಯಾವಾಗಲೂ ನಂದಿನಿ ಬ್ರ್ಯಾಂಡೇ ಉಪಯೋಗಿಸೋದು. ಇದು ಈ ಕಪ್ಪಲ್ಲೇ 3/4 ಇಲ್ಲಾಂದರೆ 1 ತೊಗೊಳ್ಳೋಣ. 3/4 ಬೇಡ, 1 ಕಪ್ ಬೆಣ್ಣೆ ತೊಗೊಳ್ಳೋಣ. ಬೆಣ್ಣೆನ ನಾವು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಉಪಯೋಗಿಸ್ಕೊಬೇಕಾಗುತ್ತೆ. ಆವಾಗ ಮೆಷರ್ಮೆಂಟ್ಗೆ ಕ್ಲೀನಾಗುತ್ತೆ. ಇಲ್ಲಾಂದರೆ ಅದು ತುಂಬ ಗಟ್ಟಿ ಇರುತ್ತಲ್ಲ ಫ್ರಿಡ್ಜಲ್ಲಿ ಇಟ್ಟಿದ್ದು, ನಮ್ಗೆ ಗೊತ್ತಾಗಲ್ಲ 1 ಕಪ್ ಏನು ಅಂತ. ನಾನಿವಾಗ ನಾನು ಆವಾಗಲೇ ಮೆಷರ್ ಮಾಡ್ಕೊಂಡಿದ್ದೀನಿ. ನನಗೊಂದು ಐಡಿಯಾ ಇದೆ ಮಾಡಿ ನಾನು ಕರೆಕ್ಟಾಗಿ ಇದು ನೋಡಿ ಇಷ್ಟಿದೆ ಅಲ್ಲ, ಇಷ್ಟನ್ನು ಉಪಯೋಗಿಸ್ಕೊತಾ ಇದ್ದೀನಿ ಇವಾಗ. ನೋಡಿ, 1 ಕಪ್ ಅಂದರೆ ಇದು ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡಿದ್ದೀನಲ್ಲ, ಅದಕ್ಕೆ ನಿಮ್ಮ 3/4 ಅನಿಸ್ತಾ ಇರ್ಬೋದು. ಬಟ್ 1 ಕಪ್ ತೊಗೊಳ್ಳಿ ನೀವು.
ನೋಡಿ ಹಿಂಗಿದೆ. ನೋಡಿ ಇವಾಗ ಈ ಬಾಳೆಹಣ್ಣು ಮಿಕ್ಸ್ಚರ್ಗೆ ಬೆಣ್ಣೆ ಹಾಕ್ಕೊಂಡು, ಅದೇ ರೂಮ್ ಟೆಂಪ್ರೇಚರಲ್ಲಿ ಇದ್ದರೆ ಆವಾಗ ಈಸಿಯಾಗಿ ಈ ಥರ ಹೊಂದ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ನಾವು ಫೋರ್ಕಲ್ಲಿ ಮಿಕ್ಸ್ ಮಾಡ್ಕೊಬೇಕು ಹಿಂಗೆ. ನೋಡಿ ಇವಾಗ ಈ ಮಿಕ್ಸ್ಚರ್ ರೆಡಿಯಾಗಿದೆ. ಅಂದರೆ ಅದೇ ಮೊಟ್ಟೆ, ಬೆಣ್ಣೆ, ಸಕ್ಕರೆ 3 ಹಾಕಿದ್ದೀನಲ್ಲ, ಅದರಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಬೆಣ್ಣೆ ಗಟ್ಟಿಗೆ ಗಂಟಾಗಿದೆ ಅಂತ. ಆದರೆ ಇವಾಗ ನಾವು ಇದ್ರ ಜೊತೆ ಮೈದಾ ಮತ್ತು ಕೋಕೋ ಪೌಡರ್ ಜೊತೆ ಮಿಕ್ಸ್ ಮಾಡಿದಾಗ ಮತ್ತು ಹೀಟ್ ಮಾಡ್ತೀವಲ್ಲ, ಅದು ಲಮ್ಸ್ ಎಲ್ಲ ಕರಗುತ್ತೆ, ಆಗ ಮೃದುವಾಗಿ ಬರುತ್ತೆ ನಮಗೆ ಪುಡಿಂಗ್. ನೋಡಿ ಈ ಮೈದಾ ಕೋಕೋ ಪೌಡರ್ ಮಿಕ್ಸ್ಚರ್ಗೆ ನಾನು ಈ ಬಾಳೆಹಣ್ಣು ಮತ್ತು ಬೆಣ್ಣೆ, ಮೊಟ್ಟೆ, ಸಕ್ಕರೆ ಇರೋಂಥದ್ದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕ್ರಿಸ್ಮಸ್ ಇಲ್ಲ ನ್ಯೂ ಇಯರ್ಗೆ ನಿಮ್ಮ ಮನೆಯಲ್ಲೇ ಈಸಿಯಾಗಿ ಕಮ್ಮಿ ಖರ್ಚಿಂದ ಬನಾನಾ ಪುಡ್ಡಿಂಗ್ ಮಾಡ್ಕೊಬೋದು. ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಗೋಡಂಬಿ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಇವಾಗ ಪುಡ್ಡಿಂಗ್ ಮಿಕ್ಸ್ಚರ್ಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಆರಾದ್ಮೇಲೆ ಸೇರಿಸ್ಕೊಂಡ್ರೆ ಒಳ್ಳೆಯದು. ನೋಡಿ ನಾವು ಇವಾಗ ಬೇಕ್ನ ಕುಕ್ಕರಲ್ಲಿ ಮಾಡಬೇಕಾದ್ರೆ ಈ ಥರ ಅಲ್ಯೂಮಿನಿಯಂ ಕಂಟೈನರ್ ಯೂಸ್ ಮಾಡಿ, ಇದು ನಾವು ಯಾವ ಶೇಪ್ ಆದರೂ ತೊಗೊಬೋದು. ಆದರೆ ಮೈಕ್ರೋವೇವ್ ಮಾಡಬೇಕಂದ್ರೆ ಗ್ಲಾಸ್ ಬೌಲೇ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಪುಡ್ಡಿಂಗ್ ಕಂಟೈನರ್ಗೆ ಫಸ್ಟು ಬೆಣ್ಣೆ ಹಾಕ್ಕೊಬೇಕು, ಅದ್ರ ಮೇಲೆ ಸ್ವಲ್ಪ ಮೈದಾ ಸ್ಪ್ರಿಂಕಲ್ ಮಾಡ್ಕೊಬೇಕಾಗುತ್ತೆ. ಯಾವುದು ನಾವು ಕುಕ್ಕರಲ್ಲಿ ಮಾಡೋದಾದ್ರೂ ಪರವಾಗಿಲ್ಲ, ಮೈಕ್ರೋವೇವಲ್ಲಿ ಮಾಡೋದಾದ್ರೂ ಪರವಾಗಿಲ್ಲ, ಎರಡಕ್ಕೂ ಸೇಮ್ ಪ್ರೊಸೀಜರ್ನ ಯೂಸ್ ಮಾಡಬೇಕಾಗುತ್ತೆ. ನಾನಿವತ್ತು ಮೈಕ್ರೋವೇವಲ್ಲಿ ಪುಡ್ಡಿಂಗ್ ಮಾಡ್ತಾಯಿದ್ದೀನಿ, ಅದಕ್ಕೆ ಗ್ಲಾಸ್ ಬೌಲ್ ಯೂಸ್ ಮಾಡ್ತೀನಿ. ನೋಡಿ ಬೆಣ್ಣೆ ಕೆಳಗಡೆ ಇತ್ತಲ್ಲ ಈ ಪೇಪರು, ಇದರಲ್ಲೇ ಸ್ವಲ್ಪ ಬೆಣ್ಣೆ ಇದೆ. ಅದನ್ನೇ ಇವಾಗ ಈ ಗ್ಲಾಸ್ ಬೌಲ್ಗೆ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸೈಡಲ್ಲೂ ಎಲ್ಲ ಸ್ವಲ್ಪ ಬೆಣ್ಣೆ ಹೀಗೆ ಕೈಯಲ್ಲಿ ಸ್ಪ್ರೆಡ್ ಔಟ್ ಮಾಡಿ, ಮತ್ತು ಇದಾದಮೇಲೆ ಇದ್ರ ಮೇಲೆ ಮೈದಾ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಸೈಡು ಮತ್ತು ಕೆಳಗಡೆ ಎಲ್ಲ ಸ್ಪ್ರೆಡ್ ಔಟ್ ಮಾಡ್ಕೊಂಡಿದ್ದೀನಿ ಮೈದಾನ. ಇವಾಗ ಸ್ವಲ್ಪ ಇದು ಎಕ್ಸ್ಟ್ರಾ ಇದೆಲ್ಲ ಇದನ್ನು ಆಚೆ ಹಾಕ್ಬಿಡೋಣ. ನೋಡಿ ಫ್ರೈ ಮಾಡಿದ್ನಲ್ಲ ಆ ಗೋಡಂಬಿನ ಇವಾಗ ಈ ಮಿಕ್ಸ್ಚರ್ ಒಳಗಡೆ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಎಲ್ಲ ಕಲಿಸ್ಕೊಂಬಿಡೋಣ ಸ್ಪೂನಲ್ಲಿ. ಇವಾಗ ಗೋಡಂಬಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನಾನು ಯಾಕೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ, ಎಲ್ಲ ಪೀಸಸ್ಗೂ ಸಿಕ್ಲಿ ಗೋಡಂಬಿ ಕ್ರಂಚಿಯಾಗಿ ಬಾಯಿಗೆ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ತಳದಲ್ಲೂ ನಾವು ಮುಂಚೆನೇ ಗೋಡಂಬಿ ಹಾಕಿ ಆಮೇಲೆ ಈ ಬ್ಯಾಟರ್ನ ಹಾಕೊಬೋದು. ಇವಾಗ ರೆಡಿ ಮಾಡಿಟ್ಟಿರೋ ಅಂಥ ಗ್ಲಾಸ್ ಬೌಲ್ಗೆ ಈ ಪುಡಿಂಗ್ ಮಿಕ್ಸ್ಚರ್ನ ಇವನ್ನಾಗಿ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ತಳದಲ್ಲಿ ಕುಟ್ಟೋಣ. ಈ ಥರ ಇವನ್ನಾಗಿ ಸ್ಪ್ರೆಡ್ ಔಟ್ ಮಾಡ್ಕೊಳ್ಳೋಣ. ನಾನು ಮೊದಲೇ ಹೇಳ್ದಂಗೆ ಮೈಕ್ರೋವೇವಲ್ಲಿ ಹೀಟ್ ಮಾಡೋ ಆಪ್ಷನ್ನೇ ಚೂಸ್ ಮಾಡಿ. ಫಸ್ಟು ನಾವು 2 ಮಿನಿಟ್ಸ್ಗೆ ಹಾಕ್ಕೊಂಡು ಬೇಕ್ ಮಾಡ್ಕೊಳ್ಳೋಣ ಇದನ್ನು. ಆಮೇಲೆ ಮತ್ತೆ ಆಫ್ ಆಗುತ್ತೆ, ಮತ್ತೆ 2 ಮಿನಿಟ್ಸ್ಗೆ ಈ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಕುಡಿದು ಸ್ಟಾಪ್ ಮಾಡಿ ನಾವು ಬೇಕ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಈ ಫಸ್ಟ್ 2 ಮಿನಿಟ್ಸಲ್ಲಿ ಈ ರೀತಿ ಹಾಫ್ ಕುಕ್ ಆಗಿದೆ. ಮತ್ತು ಸ್ವಲ್ಪ ಹೊತ್ತಾದಮೇಲೆ ಇನ್ನು 2 ಮಿನಿಟ್ಸ್ಗೆ ಇಡೋಣ. ನೋಡಿ ಇವಾಗ 4 ಮಿನಿಟ್ಸ್ ಆಗಿದೆ. ಎಷ್ಟು ಪಫಿಯಾಗಿ ಹುಬ್ಬಿದೆ ಅಲ್ಲ, ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಟೆಸ್ಟ್ ಮಾಡೋಣ ಕುಕ್ ಆಗಿದೆಯಾ ಇಲ್ವೋ ಅಂತ. ನಾನು ಒಂದು ಟೂತ್ ಪಿಕ್ಕಿಂದ ಟೆಸ್ಟ್ ಮಾಡ್ತೀನಿ. ನಿಮ್ಗೆ ಇವಾಗ ಕಾಣಿಸ್ತಾ ಇರ್ಬೋದಲ್ಲ, ಸೈಡೆಲ್ಲ ಕುಕ್ ಆಗಿದೆ, ಮಧ್ಯ ಸ್ವಲ್ಪ ಲಿಕ್ವಿಡ್ ಥರ ಇದೆ. ಆ ಟೂತ್ ಪಿಕ್ಕಲ್ಲಿ ಟೆಸ್ಟ್ ಮಾಡೋಣ.
ನೋಡಿ ಇವಾಗ ನಾನು ಸೈಡಲ್ಲಿ ಫಸ್ಟ್ ಹಾಕ್ತೀನಿ. ಇದು ಒಂಚೂರು ಸ್ಟಿಕ್ ಆಗ್ತಾ ಇಲ್ಲ, ನೋಡಿದ್ರಲ್ಲ. ಅದೇ ರೀತಿ ಮಧ್ಯದಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಸ್ಟಿಕ್ಕಿ ಆಗಿದೆ. ಸೊ ಇನ್ನೊಂದು 2 ಮಿನಿಟ್ಸ್ ಇಟ್ಟರೆ ಅದು ಕ್ಲೀನಾಗಿ ಕುಕ್ ಆಗುತ್ತೆ. ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಆಫ್ಟರ್ 6 ಮಿನಿಟ್ಸು ಪುಡ್ಡಿಂಗ್, ಬನಾನಾ ಪುಡ್ಡಿಂಗ್ ರೆಡಿ ಟು ಸರ್ವ್. ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇದು ಸ್ಪಾಂಜಿಯಾಗಿ ಉಬ್ಬಿದೆ, ಕಾಣಿಸ್ತಾ ಇರ್ಬೋದಲ್ಲ ನಿಮಗೆ. ಕಟ್ ಮಾಡಿದ್ರು ಒಳಗಡೆನೂ ಇದೇ ರೀತಿ ಸ್ಪಾಂಜಿಯಾಗಿ ಇರುತ್ತೆ. ನೋಡಿ ಬನ್ನಿ ಇವಾಗ ಪ್ಲೇಟಿಂಗ್ ಮಾಡೋಣ. ಕಟ್ ಮಾಡಿಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಬೋದು. ನೋಡ್ತಾ ಇರ್ಬೋದಲ್ಲ ನೀವು, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಪೇಸ್ಟ್ರಿ ಶಾಪ್ಗಿಂತ ಚೆನ್ನಾಗಿ ಬಂದಿದೆ ಮತ್ತು ರುಚಿಕರವಾಗೂ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ಕ್ರಿಸ್ಮಸ್ಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು. ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ.